ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅಂದ್ರೆ ಜಸ್ಟ್ ಇನ್ 15 ಮಿನಿಟ್ಸ್ ಒಳಗೆ ಚಪಾತಿಗೆ ಪರ್ಫೆಕ್ಟ್ ಆದಂಥ ಗೋಬಿದು ಒಂದು ಸೈಡ್ ಡಿಶ್ ಮಾಡೋದನ್ನು ತೋರಿಸಾತೀನಿ. ಬರ್ರಿ 15 ಮಿನಿಟ್ಸ್ ಒಳಗೆ ಚಪಾತಿಗೆ ಸೈಡ್ ಡಿಶ್ ಗೋಬಿ ಪಲ್ಯ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಗೋಬಿನ ಬಾಯ್ಲ್ ಮಾಡ್ಕೊತೀನಿ. ಅದಕ್ಕೆ ಬಾಣಲಿ ಒಳಗೆ ನೀರನ್ನ ಮೊದಲು ಉಗುರು ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ಒಂದು 2 ಚಮಚದಷ್ಟು ಉಪ್ಪು ಹಾಕ್ಕೊಂಡೀನಿ. 4ರಿಂದ 5 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು ಬೌಲ್ನಷ್ಟು ಗೋಬಿನ ಅದಕ್ಕೆ ಹಾಕ್ಕೋತೀನಿ. ಗೋಬಿನ ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ಅಲ್ಲ, ಅವು ಕಂಪ್ಲೀಟಾಗಿ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಸೈಡ ಗೋಬಿ ಬಾಯ್ಲ್ ಹಾಕಿರ್ತೈತಿ, ಇನ್ನೊಂದು ಸೈಡ ಇದಕ್ಕೆ ಬೇಕಾದಂಥ ಅದರ್ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಣಂತ. ಬರ್ರಿ ನೆಕ್ಸ್ಟ್ ಗೋಬಿ ಬಾಯ್ಲಿಗೆ ಇಟ್ಮೇಲೆ ಒಂದು ಪ್ಯಾನಿಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಹಸಿ ಮೆಣಸಿನ್ಕಾಯಿ, ನಾ ಇಲ್ಲೇ ಒಂದು 3 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ. ಈಗ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು, ವೈಟಿಶ್ ಆಗಿ ಬರಬೇಕು, ಅಲ್ಲಿ ಮಟನೂ ಫ್ರೈ ಮಾಡ್ಕೊಂಡಿನಿ. ಕಂಪ್ಲೀಟ್ ಫ್ರೈ ಆಗಬೇಕು ಮೆಣಸಿನ್ಕಾಯಿ. ಈಗ ಸೈಡಿಗೆ ಇವನ್ನ ಒಂದು ಬೌಲಿಗೆ ತೆಗೆದು ಇಟ್ಕೋತೇನಂತ. ನೆಕ್ಸ್ಟ್ ಅದ ಎಣ್ಣೆ ಒಳಗನ ನಾವು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಮೆಣಸಿನ್ಕಾಯಿ ಫ್ರೈ ಏನಾಗೈತಲ್ಲ ಅದನ್ನು ಒಂದು ಸೈಡಿಗೆ ಬೌಲ್ನಾಗ ತೆಗೆದು ಇಟ್ಕೋತೀನಿ. ಸ್ಮ್ಯಾಶ್ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜಿನ ಬೌಲ್ ತೊಗೊರಿ, ಅದ್ರಾಗನ ಮೆಣಸಿನ್ಕಾಯಿ ತೆಗೆದಿರಿ. ನೆಕ್ಸ್ಟ್ ಇದಕ್ಕೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ನೀವು ನೋಡ್ರಿ ಕಂಪ್ಲೀಟಾಗಿ ಬ್ರೌನ್ ಆಗಬೇಕು, ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡಿಕೊಂಡು ಅವನ್ನು ಕೂಡ ನಾವೇನು ಮೆಣಸಿನ್ಕಾಯಿ ತೆಗೆದು ಇಟ್ಕೊಂಡಿದ್ವಲ್ಲ ಬೌಲ್, ಅದ ಬೌಲ್ನಾಗನ ತಗೊಳ್ಳೋಣ ಅಂತ. ನೆಕ್ಸ್ಟ್ ಈಗ ನಾನು ಅದ ಬಾಳ್ಗಿನಾಗನ ಮೀಡಿಯಮ್ ಸೈಜದ್ದು ಒಂದು ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣದಾಗಿನ ಕಟ್ ಮಾಡಿ ಹಾಕ್ಕೊಂಡೀನಿ. ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇವನು ಕೂಡ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿ ಬ್ರೌನ್ ಶೇಡಿಗೆ ಬರಬೇಕು, ಅಲ್ಲಿ ಮಟನೂ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿರಿ ಈ ಥರ ಫ್ರೈ ಆಗಬೇಕು. ನೆಕ್ಸ್ಟ್ ಏನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅದ ಬೌಲ್ನಾಗನ ಉಳ್ಳಾಗಡ್ಡಿನೂ ತಗೊಳ್ಳೋಣ ಅಂತ. 15 ಮಿನಿಟ್ಸ್ನಾಗ ಅಂದ್ರೆ ಗೋಬಿದು ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಭಾಳ ಈಸಿಯಾಗಿರ್ತೈತಿ ಮತ್ತು ಟೇಸ್ಟಿಯಾಗಿರ್ತೈತಿ, ಚಪಾತಿಗೆ ಪರ್ಫೆಕ್ಟ್ ಆಗಿರ್ತೈತಿ. ಸೊ ಫ್ರೈ ಮಾಡ್ಕೊಳ್ಳೋದು ಎಲ್ಲ ಆಯ್ತು. ಇಲ್ಲೇ ಗೋಬಿನೂ ಕೂಡ ಚಲೋ ಬಾಯ್ಲ್ ಆಗ್ಯಾವ, ಇವನ್ನ ಸ್ಟ್ರೈನ್ ಮಾಡಿ ತೆಗೆದು ಇಟ್ಕೊಳ್ಳೋಣ ಅಂತ. ಈಗ ನೆಕ್ಸ್ಟ್ ಫ್ರೈ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನಿತ್ತಲ್ಲ ಅದನ್ನು ಒಂದು ಬೌಲ್ನಾಗ ತಗೊಂಡಿದ್ವಲ್ಲ ಅದ್ರೊಳಗನ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋನು. ಕಂಪ್ಲೀಟ್ ಪೇಸ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ಅದು ಉಟ್ಟುಟ್ಟಾಗೆ ಇರಬೇಕು, ಬಟ್ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಈ ಥರ ಮಾಡ್ರಿ, ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಕಂಪ್ಲೀಟ್ ಸ್ಮ್ಯಾಶ್ ಆಗಿಬಿಡ್ತಂದ್ರೆ ಒಂಥರ ಚಟ್ನಿ ಥರ ಆಗ್ತೈತಿ. ಸೊ ನಮಗಿಲ್ಲೇ ಪಲ್ಯ ಬೇಕಾ, ಸೊ ಹಂಗಾಗಿ ರಫ್ಲಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಸೊ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ಮ್ಯಾಶ್ ಆದಮೇಲೆ ಸ್ಟ್ರೈನ್ ಮಾಡಿ ಇಟ್ಕೊಂಡಂಥ ಗೋಬಿ ಏನಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಉಟ್ಟುಟ್ಟಾಗೇನೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಫೈನ್ ಪೇಸ್ಟ್ ಆಗಬಾರ್ದು, ಅದು ಬಾಯಿಗೆ ಸಿಕ್ತಿರ್ಬೇಕು ಪೀಸ್ ಥರ. ಸೊ ಈ ಥರ ನೋಡ್ರಿ ಸ್ಮ್ಯಾಶ್ ಆಗಿ ರೆಡಿ ಆಗೈತಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೋತೀನಿ. ನೀವು ಬೇಕಿದ್ರೆ ಕಿಚನ್ ಕಿಂಗ್ ಮಸಾಲಾನು ಹಾಕ್ಬೋದು. ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಜಸ್ಟ್ 15 ಮಿನಿಟ್ಸ್ನಾಗ ಚಪಾತಿಗೆ ಪರ್ಫೆಕ್ಟ್ ಆದಂಥ ಸೈಡ್ ಡಿಶ್ಶು ಗೋಬಿ ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಬರೀ ಗೋಬಿ ಪಲ್ಯ ರೆಡಿ ಆಗೈತಿ. ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ. ಚಪಾತಿಗೆ ಪರ್ಫೆಕ್ಟ್ ಆದಂಥ ಸೈಡ್ ಡಿಶ್ ಗೋಬಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಅದಾವು, ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸೇ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.